ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ರಾಮನ ಫೋಟೋ ಕೊಳೆಯಾದ್ರೆ ಬಿಜೆಪಿಯವರು ಪೂಜೆ ಮಾಡ್ತಾರಾ ಅಂತ ಮಧು ಬಂಗಾರಪ್ಪ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರಿನಲ್ಲಿ ಮಧು ಬಂಗಾರಪ್ಪ ಅವರು ಒಂದು ರೀತಿಯಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ರಾಮನನ್ನ ಬಿಜೆಪಿಯವರು ಬೀದಿಗೆ ತಂದಿದ್ದಾರೆ ಅಂತ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು. ಶಿವಮೊಗ್ಗ ಜಿಲ್ಲೆ ಒಂದು ರೀತಿಯಾಗಿ ರಂಗೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಹೋದರಿಯ ಕ್ಯಾನ್ವಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಾಂಟ್ರವರ್ಸಿ ಹೇಳಿಕೆಯನ್ನ ಮಧು ಬಂಗಾರಪ್ಪ ಅವರು ಕೊಟ್ರ ಅನ್ನೋ ಪ್ರಶ್ನೆ. ಈ ಬಿಜೆಪಿಯವ್ರ ಸುಳ್ಳು ಸಾವಾಸ ಬಿಟ್ಟು ಬಿಡ್ರಿ. ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಅಂತಾರೆ. ಯಾರಿಗೆ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಯಾರಿಗಾರು ಒಬ್ರಿಗೆ ಬಂದತ ಕೈ ಎತ್ತರಿ ನೋಡೋಣ. ಹಂಗಾರೆ ಹೆಂಗೆ ನೀವು ಮತ ಹಾಕ್ತೀರಿ? ಬಿಜೆಪಿಯವ್ರಿಗೆ ಏನು ಮುಖ ಇದೆ ಇವತ್ತು? ಏನು ಮುಖ ಇದೆ ಅವರಿಗೆ? ಮತ ಬಂದು ಕೇಳೋದಕ್ಕೆ ಏನು ಮುಖ ಇದೆ? ಅವ್ರು ಕೇಳೋದು ರಾಮನ ಹೆಸರು, ಆಂಜನೇಯನ ಹೆಸರು, ದೇವ್ರ ಹೆಸರು, ಹಿಂದೂ ಮುಸ್ಲಿಮು ಜಗಳ, ಆಮೇಲೆ ವಿಶ್ವಮಾನವ ಅಂತ. ವಿಶ್ವಮಾನವ ಅಲ್ಲ ರೀ, ಇಲ್ಲಿ ಊರಲ್ಲಿರೋರಿಗೆ ಹೊಟ್ಟೆ ಪಾಡದ ಕತೆ ಏನಾಗಿದೆ ಅಂತೇಳಿ ಏನಾದ್ರು ಕೇಳಿದಾರ? ಯಾರಾದ್ರೂ ಒಂದು ಧ್ವನಿ ಎತ್ತಿದಾರಾ ಇವತ್ತು? ಅದಕ್ಕೆ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಅಕ್ಕನ್ನ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಿಮ್ಮಡಿಲಿಗೆ ಹಾಕ್ತೀನಿ. ಇವತ್ತು ನೀವು ಅವ್ರನ್ನ ಆಶೀರ್ವದಿಸಿ ಗೆಲ್ಲಿಸಿ ಆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ. ಇವತ್ತಿಂದ 45 ದಿವಸ ನೀವು ಸಾರ್ವಜನಿಕರ ಸಭೆ ಅಂತೇಳಿ ನಾನು ಕರೆಯೋದಿಲ್ಲ. ನೀವು ಒಬ್ಬೊಬ್ರು ಕೂಡ ಬಂಗಾರಪ್ಪಾಜಿಯವ್ರ ಸ್ಥಾನದಲ್ಲಿ ಇವತ್ತು ನಾವು ನಿಮ್ಮನ್ನು ನೋಡ್ತಾ ಇದ್ದೀವಿ. ಬಂಗಾರಪ್ಪಾಜಿಯವ್ರ ಮಗಳನ್ನು ಆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ನೀವು ಮಾಡ್ತೀವಿ ಅಂಥೇಳಿ ಇವತ್ತು ಮಧು ಬಂಗಾರಪ್ಪನಿಗೆ ಹೇಳಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ.